ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಪಟ್ಟಣದ ವಾರ್ಡ್ ನಂಬರ್ 18ರ ಚೌಡಮ್ಮ ಗುಡಿ ಹಿಂಭಾಗದಲ್ಲಿ ನಡೀತಾ ಇರುವ ಜೆಜೆಎಂ ಹಾಗೂ ಅಮೃತ್ 2.0 ಯೋಜನೆಯ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇರುವುದರಿಂದ ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಾಮಗಾರಿಗಾಗಿ ರಸ್ತೆಗಳನ್ನು ತೋಡಿ ಪೈಪ್ ಅಳವಡಿಸಿದ ಬಳಿಕ ಗುಂಟೆಗಳನ್ನು ಸಮರ್ಪಕವಾಗಿ ಮುಚ್ಚದೆ ಹಾಗೇನೆ ಬಿಟ್ಟಿರುವುದರಿಂದ ಸಾರ್ವಜನಿಕರು ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ರಾತ್ರಿ ವೇಳೆ ಬೆಳಕಿನ ಕೊರತೆಯಿಂದಾಗಿ ಮಕ್ಕಳು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಓಡಾಡಲು ಕೂಡ ಭಯಪಡುವಂತಾಗಿದೆ. ಅಪಘಾತ ಸಂಭವಿಸುವ ಆತಂಕವೂ ಕೂಡ ಎದುರಾಗಿದೆ ಅಂತ ನಿವಾಸಿಗಳು ಆರೋಪಿಸಿದ್ದಾರೆ. ಕಾಮಗಾರಿಯ ವೇಳೆ ಹಲವಾರು ಮನೆಗಳ ಕುಡಿಯುವ ನೀರಿನ ಪೈಪ್ಗಳು ಮುರಿದಿರುವ ಪರಿಣಾಮ ಕಳೆದ 15 ದಿನಗಳಿಂದ ವಾರ್ಡ್ ನಿವಾಸಿಗಳಿಗೆ ನೀರು ಸರಬರಾಜು ಆಗ್ತಾ ಇಲ್ಲ. ಕುಡಿಯುವ ನೀರಿಗಾಗಿ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ಕಾಮಗಾರಿ ನಡೆಸ್ತಾ ಇರುವಂತಹ ಕೆಲ ಕಾರ್ಮಿಕರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸದೆ ದೌರ್ಜನ್ಯ ಹಾಗೂ ಗೂಂಡಾಗಿರಿ ಧೋರಣೆಯಲ್ಲಿ ಮಾತನಾಡುತ್ತಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಸಮಸ್ಯೆ ಕುರಿತು ಪ್ರಶ್ನೆ ಮಾಡಿದಾಗ ಸೂಕ್ತ ಉತ್ತರ ಕೊಡದೆ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಅಂತ ಸ್ಥಳೀಯರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಎಲ್ಲಿದ್ದಾರೆ? ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಶಾಸಕರು ಹಾಗೂ ಮಾಜಿ ಸಚಿವರು ಜನರ ಸಮಸ್ಯೆಗಳನ್ನ ಗಮನಿಸ್ತಾ ಇಲ್ವಾ ಎಂದು ವಾರ್ಡ್ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಜೆಜೆಎಂ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯಲ್ಲಿ ನಮ್ಮ ಪೈಪ್ಲೈನ್ ಎಲ್ಲ ಹೊಡೆದಿದ್ದಾರೆ, ನೀರಿನ ಪೈಪ್ಲೈನ್. ಇವತ್ತಿಗೆ 12 ದಿನ ಆಯ್ತು, ಯಾವುದೇ ಕೆಲಸ ಮಾಡವಲ್ರು. ಜ್ಞಾನೇಂದ್ರ ಸಿಂಗ್ ಅಂತ ಇದ್ರ ಗುತ್ತೇದಾರ ಇದಾರ. ಇಲ್ಲಿ ಕೆಲಸನೇ ಕೇಳಿದ್ರ ಯಾವ್ದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಉಡಾಪಿ ಉತ್ತರ ಕೊಡ್ತಾ ಇದಾರೆ. ಇಲ್ಲಿ ಕೆಲಸ ಮಾಡೋರು ಯಾವ್ದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. AW ಚೌಹಾಣ್ ಅವ್ರಿಗೆ ಫೋನ್ ಮಾಡಿದ್ರಿ ಏನಂತಾರ, ಇಲ್ರಿ ನಾವ್ ಹೇಳಿವಿ ಅವ್ರು ಮಾಡ್ತಾರ ತಡ್ರಿ, ನೀವು ಬೇರೆ ಮ್ಯಾಗ ಯಾಕೆ ಫೋನ್ ಮಾಡ್ತೀರ ಅಂತಾರ ಅವ್ರು ಚೌಹಾಣ್ ಅವರು. ಇವ್ರು ಏನ್ ಮಾಡ್ತಾರ, ಇವ್ರು ಪುರಸಭೆ ಅಧಿಕಾರಿ ಮುಖ್ಯಾಧಿಕಾರಿ ಹೇಳಿದ್ರೆ ಏನಂತಾರ ಇವ್ರು, ಇಲ್ರಿ ನಾವ್ ಮಾತಾಡಿವಿ ಇದಕ್ಕ ಜ್ಞಾನೇಂದ್ರ ಸಿಂಗ್ ಅವ್ರಿಗೆ ಮಾತಾಡಿವಿ ಅಂತಾರ. ಆದ್ರೆ ಏನು ಮಾಡವಲ್ರಿ ಅವ್ರು. ಜ್ಞಾನೇಂದ್ರ ಸಿಂಗ್ ಬರೀ 0. ಇಲ್ಲಿ ಕೆಲಸ ಮಾಡೋದ್ ಪೈಪ್ ಲೈನ್ ಹೊಡ್ಯಾಕತ್ತಾರ, ಹಂಗೆ ಹೋಗಿ ಬಿಡ್ತಾರ. ಯಾವ್ದು ಕೆಲಸ ಮಾಡವಲ್ರು. ಇವ್ರು ಸಚಿವರು, ಶಾಸಕರು ಏನೇನ್ ಮಾಡ್ತಾ ಇಲ್ಲ ಈ ಕೆಲ್ಸಗಳು. ಇಲ್ಲಿ ಹೊಡಿತಾರ, ಇಲ್ಲಿ ಹೋಗ್ಬಿಡ್ತಾರ. ಪೈಪ್ ಲೈನ್ ಹಿಂಗ್ ಹೊಡ್ಯಾಕತ್ತಾರ, ಹೊಡಿತಾರ, ಹೋಗ್ಬಿಡ್ತಾರ. 12 ದಿನ ಆಯ್ತು, ನೀರಿಲ್ಲ ನಮ್ಗೆ, ಎಲ್ಲಿ ಹೋಗ್ರಿ? ಈ ತರ ಮಾಡಿ ನಮ್ಗೆ ಏನಂತಾರ, ಈ ಕೆಲಸ ಮಾಡ್ರು ಕಲ್ಸಕತ್ತಾರ. ಅವ್ರು ದಾದಾಗಿರಿ ಮಾಡಕತ್ತಾರಿ, ಗುಂಡಾಗಿರಿ. ಏನಂತಾರ, ಇಲ್ಲಿ ತೆಗಿರಿ ಕಲ್ಲಂದ್ರೆ ತೆಗೆದಿಲ್ಲ ನೋಡಿ, ಏನ್ ಮಾಡ್ತೀವಿ ಮಾಡೋನಕತ್ತಾರ್ರಿ. ಎಂತ ದಾದಾಗಿರಿ ಇದನ್ನ ಬಂದು ಊರ್ ಬಿಟ್ಟು ಊರ್ ಬಂದು ಇಲ್ಲಿ ಕೆಲಸ ಮಾಡಕತ್ತಾರ. ನಮಗ್ ದಾದಾಗಿರಿ ಮಾಡಕತ್ತಾರ ಇವ್ರು. ಎಷ್ಟು ದಾದಾಗಿರಿ ಮಾಡಕತ್ತಾರ ಗೊತ್ತದಿಲ್ಲ. ದೇವಸ್ಥಾನದಿಂದ ಇಲ್ಲಿ ಮುಬಾರಕ್ ಮಿಯಾ ಮಸೀದಿ ವರೆಗೆ ಪೈಪ್ ಲೈನ್ ಹಾಕಲು ಬಂದಿದ್ರು. ಆದ್ರೂ ನಾವು ಅವತ್ತು ಈ ಹಳೆ ಸಮಸ್ಯೆ ನಮ್ಗಿತ್ತು. ಆ ಸಮಸ್ಯೆ ನೋಡ್ಕೊಂಡು ನಾವು ಪಕ್ಕದಲ್ಲಿ ಹಾಕೊಂಡು ಬರಕ್ ಹೇಳಿದ್ವಿ. ಆದ್ರೆ ಅವ್ರು ಸಂಬಂಧಪಟ್ಟವ್ರು ಬಹುಶಃ ಶಕ್ಷವಲ್ಲಿ ಇರ್ಬೋದು. ಅವ್ರೇನಂದ್ರೆ ಅಣ್ಣ ನಿಮ್ಗೆ ಏನ್ ತ್ರಾಸ ಕೊಡಂಗಿಲ್ಲ, ಏನ್ ಮಾಡಂಗಿಲ್ಲ ಅಂತ ಇದೇ ಲೈನಿಗೆ ಬಂದ್ರು. ಯಾಕಂದ್ರೆ ಈ ಕಡೆ ತೋಡಿದಿತ್ತು, ಅದು ಮೆತ್ತಗಿರ್ತೈತೆ ನಮ್ಮ ಲೆಕ್ಕಕ್ಕೆ ಅವ್ರು ಬಂದ್ರು. ಬಂದ ಮೇಲೆ ಏನಾಯ್ತು, ಹೇಳ್ಕೆಂತ ಬಂದ್ರು, ನಾವ್ ಹೇಳಿದಂಗೆಲ್ಲ ನೀವ್ ಯಾಕೆ ಟೆನ್ಷನ್ ತಗಂತೀರಿ, ಅದ್ ಸಮಸ್ಯೆ ನಮಗಾಗ್ತೈತಿ. ತಾವೇನ್ ಬರ್ತಾರ, ತೋಡ್ತಾರ, ಹೋಗ್ಬಿಡ್ತಾರ. ಸಮಸ್ಯೆ ಆಗದ್ ನಮ್ಗ. ಈಗ 12 ದಿವಸ ಆಯ್ತು, ನೀರಿಲ್ಲ, ಎಲ್ಲಿಗೆ ಹೋಗಮ್ಮ? ಏನ್ ಜನಪ್ರತಿನಿಧಿಗಳು ಎಲ್ಲೇ ಐದೇ ಕುಂದಿರ್ತಾರ, ಸಂಬಂಧಪಟ್ಟವ್ರು ಇವ್ರನ್ನ ಕರೆಸ್ತಾರ, ಭಾಷಣ ಮಾಡ್ತಾರ, ಪ್ರೆಸ್ ಮೀಟ್ ಮಾಡ್ತಾರ, ಹೇಳ್ತಾರ. ಎಲ್ಲಿದಾವ್ ನೀರು? ಮಾಜಿ ಸಚಿವರು ಹೇಳದ್ ಬೇಡಿದ್ರೆ ಆ ರೀತಿ ವರ್ಣನೆ ಮಾಡ್ತಾರ, ತಮ್ಮ ಒಂದು ಬಣ್ಣ ಮುಚ್ಚಿಕೊಳ್ಳಲು. ಆದ್ರೆ ಇಲ್ಲಿ ಏನೇನೇನಿಲ್ಲ. ಏನಿದ್ರ ಅರ್ಥ? ಆಮೇಲೆ ಸರಿಯಾಗಿ ಕೆಲ್ಸಗಳದ್ದು ಕಾಂಟ್ರಾಕ್ಟ್ ಯಾರು ಗೊತ್ತಿಲ್ಲ, ಸಬ್ ಕಾಂಟ್ರಾಕ್ಟ್ ಯಾರು ಗೊತ್ತಿಲ್ಲ. ಬಂದ್ರೇನು ಅದು ತೋಡಿದ್ರೇನು ಹೊಂಟು ಬಿಟ್ರೇನು, ಯಾರು ಮಾಡ್ಬೇಕು? ಅದು ಇದ್ರದ್ದು ಪೈಪ್ ಲೈನ್ ಜೆಜೆಎಂ ಕಾಮಗಾರಿ ನಡೆದೈತೆ. ಈಗ 12 ದಿವಸ ಆಯ್ತು. ಕಾಂಟ್ರಾಕ್ಟ್ ಮಾಡ್ತೀವಿ ಬಿಡ್ತೀವಿ ಅಂತಾರೆ. ಎಲ್ಲಿ ಮಾಡಕತ್ತಾರ? ರೆಸ್ಪಾನ್ಸೇ ಇಲ್ಲ. ಕಡಿಗೆ ನಡ್ರಿ, ಎಲ್ಲೇನು ಒಂದಲ್ಲಿ ಐತಪ್ಪ, ಏನನ್ ಮಾಡಮ್, ಸಿಸಿ ಒಡ್ಸದ್ ಹೇಳ್ರಿ. ಈಗ ಹೇಳಿವಿ, ಆಲ್ರೆಡಿ ಮಾತಾಡಿದ್ದೈತೆ. ಅವ್ರಿಗೆ ಕಾಂಟ್ರಾಕ್ಟರ್ ಮಾತಾಡ್ತೀನಿ ಅಂತಾನ. ಅಂಕರು ಏನೇನೇನೇನಿಲ್ಲ. ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮನಿ ಏನ್ ಇದಾನ ಆತ, ಮಾನ್ಯಾಗ ಇದಾನು, ಎಲ್ಲೇ ಇದಾನು ಆತ. ಬರೀ ಹೇಳಿದ್ರೆ ಹೇಳಿಕೆಯಲ್ಲೇ ಕೇಳ್ಬೇಕು ಅವ್ರ ಮಾತುಗಳು. ನಿಜ ರೂಪದಲ್ಲಿ ಅಂಕರು ಏನೇನೇನೇನಿಲ್ಲ. 5 ದಿವ್ಸಕ್ಕೊಮ್ಮೆ ಬರ್ತೈತೆ. 5 ದಿವ್ಸಕ್ಕೊಮ್ಮೆ ಬಂದ್ರೇನು ಬರೋ ದಿವ್ಸ ನಾವು ಫೋನ್ ಮಾಡಿ ಅವ್ನು ನೀರ್ ಬಿಡೋ ನಿದ್ದೆ ಗಣ್ಯಾಗಿರ್ತಾನ. ನಾವು ಫೋನ್ ಮಾಡಿದ್ರೆ ಅಣ್ಣ ನಾಳೆ ಸುಮ್ಮನಿದ್ದು ಬಿಡ್ಬೇಕು ನಾವು. ಸೈಯದ್ ಖಾದರ್ ಬಾಷಾ, ಟಿವಿ20 ಕನ್ನಡ, ಮಾನ್ವಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.